ವೀರಗಾಸೆ ಎಲ್ಲ ಮುಗ್ದಾದ್ಮೇಲೆ ಹೋಮಗಳು ಸ್ಟಾರ್ಟ್ ಆಗಿದ್ದಾವೆ ಇವಾಗ. The next day. ಕುಂಭ ಇದೆಲ್ಲ ಆಗಿದೆ. ಇವತ್ತು ಬರೀ ಹೋಮ ಇದೆ. ನಾಳೆ ಮೇಯ್ನು ದೇವ್ರ ಮೆರವಣಿಗೆ ಮತ್ತು ಪ್ರತಿಷ್ಠಾಪನೆ. ಇವತ್ತು ಫುಲ್ ಹೋಮನೆ ಇರುತ್ತೆಲ್ಲ. ಇವತ್ತು ಫುಲ್ ಡೇ. Two hours later. ಸೊ ವಿಡಿಯೋ ನೋಡಿದ್ರೆ ಗೊತ್ತಿರಬೇಕು ನಾವು ಎಲ್ಲಿದ್ದೀವಿ ಅಂತ. ನಮ್ಮ ಮಧುಗಿರಿಲಿದ್ದೀವಿ. ಸೊ ಉಂಡಿಗೆ ಮತ್ತು ಗೇಟ್ ಕೀ ಬೇಕಿತ್ತು. ಹೀಗೆ ನಾಳೆ ಏನಕ್ಕೆ ಏನಕ್ಕೆ ಹೇಳಿದ್ದು. ಸೊ ನಮ್ಮೂರು ದೇವಸ್ಥಾನಕ್ಕೆ ತುಂಬ ಶ್ರಮ ಪಟ್ಟಿರೋರಿಗೆ ಸನ್ಮಾನ ಮತ್ತು ಗೌರವ ಸಮರ್ಪಣೆ ಮಾಡ್ತಾರೆ. ಅದಕ್ಕೋಸ್ಕರ ಗಿಫ್ಟು. ಸ್ವಾಮೀಜಿಗಳು ಎಬ್ಬರೇ ಬರೋದು. ನಿಮ್ಮ ಮಿಗ್ದೋ 4 ಅದನ್ನೇ ಹೇಳ್ತಾರ. ನಾನು ಸ್ವಾಮೀಜಿಯರಿಬ್ರು ಬರ್ತಾರೆ. ಅವರಿಬ್ರಿಗೆ ಮತ್ತೆ ಅದೇ ಹೇಳಿಲ್ವ, ದೇವಸ್ಥಾನ ಕಷ್ಟಪಟ್ಟಿರೋದು ಅವ್ರಿಗೋಸ್ಕರ ಇದು ತಗೊಂಡು ಕೀ ತಗೊಂಡು ರೇಷನ್ ಸ್ವಲ್ಪ ಕಟ್ಟಿಸ್ಬೇಕಾಯ್ತು. ಕಟ್ಟಿಸ್ಕೊಂಡು ಹೋಗ್ತಾ ಇದೀವಿ ಇವಾಗ. ಕಾರ್ ಅನ್ಕೊಳೋರು, ಆಟೋ ಅನ್ಕೊಳೋರು ಒಂದು ಗೊತ್ತಾಗ್ತಿಲ್ಲ. ಅವಾಗ ಲಗೇಜ್ ಸರಿಯಾಗಿ ತುಂಬ್ಕೊಂಡು ಹೋಗ್ತಾವ್ರಿ. ನೋಡಿ ಎಷ್ಟು ಇದೆ ದಿನಸಿ ಐಟಮ್. ಮುಂದೇನು ಫ್ರೀ ಇಲ್ಲ. ಇನ್ನು 5 ಕೇಸ್ ಆಗಲ್ವಾ? ಇನ್ನು 7 ಕೇಸು ಎಲ್ಲ ಹೆಂಗೋ ಅದು ಹಾಕಿವಿ. ಸಾಗರ್ ಹಾಕುವ ಚೆನ್ನಾಗಿದೆ ವಾಟರು. ಆಲ್ಮೋಸ್ಟ್ ನಮ್ಮ ಮದುವೆ ಎಲ್ಲ ಟೈಮಲ್ಲೂ ಇದನ್ನೇ ತೊಗೊಂಡೋಗೋದು. ಸರಿ, ಓಕೆ, ಆಯಿತು. ನೀವೇನು ಹೇಳ್ತೀರೋ ಅದೇ ಅದು. ರಂಗಣ್ಣ ಫೋನ್ ಮಾಡಿ ಅಲ್ಲೇ ತಗೋಬಾ ಅಂತಂತು. 2 hours later. ಚಕ್ರವಶಾತು ಅಸ್ಮಿನ್ ಸಮಯೇ ಅರಳಿ ಮರದಲ್ಲಿ ರಾಮಸ್ಯ ಮಧ್ಯಮ ಭಾಗೆ ಪ್ರತಿಷ್ಠಾಪಿತ ಚಂದ್ರರಶ್ಮಿ ಯಾಕಂದರೆ ಎಲ್ಲರಿಗೂ ಅದನ್ನು ಮಾಡ್ತಾ ನನಗೆ ಜಾಸ್ತಿ ಕೋರ್ಟಲ್ಲಿ ಮಾತಾಡೋಕ್ಕೆ ಬರುತ್ತೆ ಹೊರತು ಹೊರಗಡೆ ಮಾತಾಡೋಕ್ಕೆ ಬರಲ್ಲ. ಆದರೂ ತುಂಬ ಸಂತೋಷ ಆಗ್ತದೆ. ಇಷ್ಟು ಚೆನ್ನಾಗಿ ಈ ದೇವಸ್ಥಾನ ಪುರೋಹಿತೆ ಆಗಿ ಆಗ್ತಾ ಇರೋದು ಕಂಡ್ರೆ ನನಗೆ ತುಂಬ ಸಂತೋಷ ಆಗ್ತಿದೆ. ಇದು ಒಂದೇ ದಿವಸಕ್ಕೆ ಮುಗಿಸ್ಬಾರ್ದು. ಇದು ನಿರಂತರವಾಗಿ ನಡೀಬೇಕು. ಅದಕ್ಕೆ ಪೂಜೆ ವ್ಯವಸ್ಥೆ ಮಾಡಬೇಕು. ಅದಕ್ಕೆ ನಾನು
ಎಲ್ಲ ಯಂಗ್ಸ್ಟರ್ಸ್ ಅಂದರೆ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಯಂಗ್ಸ್ಟರ್ಸ್ ಎಲ್ಲ ಸೇರ್ಕೊಂಡು ಇದೇ ಗ್ರೂಪು ಇನ್ನು ಮುಂದೆನೂ ಇರಬೇಕು. ಇದು ಮುಂದೆ ನೆಕ್ಸ್ಟ್ ನಿಮ್ಮ ಜನ್ರೇಷನ್ ಅಂದರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳೆಲ್ಲ ಇದನ್ನು ಫಾಲೋ ಮಾಡ್ಕೊಂಡು ಹೋಗಬೇಕು. ಆ ಥರ ನೀವು ಒಂದು ಸೃಷ್ಟಿ ಮಾಡಬೇಕು. ಜೊತೆಗೆ ಇದನ್ನು ಯಾವ ಥರ ಮಾಡಬೇಕು ಅಂದರೆ ಒಂದು ಸಂಘ ಮಾಡ್ಕೊಳ್ಳಿ. ಸಂಘ ಮಾಡ್ಕೊಂಡು ಕಿತ್ತಾಡ್ಬೇಡ್ರಿ. ಸಂಘ ಮಾಡ್ಕೊಂಡು ನಾನು ಪ್ರೆಸಿಡೆಂಟ್ ಆಗಬೇಕು, ನಾನು ಪ್ರೆಸಿಡೆಂಟ್ ಆಗಬೇಕು, ಎಲ್ಲರೂ ಪ್ರೆಸಿಡೆಂಟ್, ಎಲ್ಲರೂ ಮೆಂಬರ್ಸೇ. ಆ ಥರ ಭಾವನೆ ಇದ್ದರೆ ಚೆನ್ನಾಗಾಗ್ತದೆ. ಆಗಿರಿ ಓಕೆ. देवो बृहस्पतिः ध्रुवन्त इन्द्रस्ताग्निश्च राष्ट्रं धारयते ध्रुवं ध्रुवम् ॐ पर्याप्य अनन्तरायाय सर्वस्तोमोतिरात्र उत्तममहर्भवति सर्व आदित्यात्मकाय नमः आदित्यात्मकाय नमः आदित्यात्मकाय नमः आदित्यात्मकाय नमः आदित्यात्मकाय नमः आदित्यात्मकाय नमः ಈ ಕೈ ಎಲ್ಲ ಆಮೇಲೆ ನಿಮ್ಮ ಗ್ರಾಮವನ್ನು ರಕ್ಷಿಸ್ತಾ ಇರ್ತಾರೆ. ಹಾಗಾದ್ರೆ ನಾಳೆಯಿಂದ ನೀವು ಯಾರು ಬಿಡಕ್ಕಾಗಲ್ಲ. ದಯವಿಟ್ಟು ಇವತ್ತೇ ಬಂದು ಎಲ್ಲ ಬಿಟ್ಟು ನಮಸ್ಕಾರ ಮಾಡಿ ನಿಮ್ಮ ಕೈಯಾರೆ ನೀವು ಧಾನ್ಯವನ್ನು ಅರ್ಪಿಸಿ ಬನ್ನಿ. ಗ್ರಾಮಸ್ಥರಲ್ಲಿ ಮನವಿ, ನಾಳೆ ಬೆಳಗ್ಗೆ 4 ಗಂಟೆ ನವರತ್ನ ಪಂಚಮವನ್ನು ಹಾಕ್ಬೋದು. ಚಿನ್ನ ಬೆಳ್ಳಿ ನವರತ್ನ ಪಂಚಮ ವಜ್ರ ವೈಡೂರ್ಯ ಎಂತ ಒಂದು ಹಾಕ್ಬೋದೆಲ್ಲ ಸ್ವಾಮಿ ಕೆಳಗಡೆ ಇರ್ತದೆ ಅಷ್ಟೇ. ಶ್ರೀ ಗುರುಭ್ಯೋ ನಮಃ. ಅರಳಿಮಳದಳ್ಳಿಯ ಶ್ರೀ ಚನ್ನಬಸವೇಶ್ವರ ಸ್ವಾಮಿಯ ಪ್ರತಿಷ್ಠಾಪನಾ ಅಷ್ಟಬಂಧನ ಮಹಾಕುಂಭಾಭಿಷೇಕ ಪ್ರಯುಕ್ತವಾಗಿ ನಿನ್ನೆ ಮೊದಲನೇ ದಿನ ಸಂಜೆ ಗಂಗಾ ಪೂಜೆಯೊಂದಿಗೆ ಸುಹಾಸಿನಿಯರೊಂದಿಗೆ ಗಂಗಾ ಪೂಜೆ, ಗೋಪೂಜೆ ಹಾಗೂ ವಾಸ್ತುಪೂಜೆ, ಪುಣ್ಯಾಹ, ರಾಕ್ಷೋಗ್ನ ಹೋಮ ಎಲ್ಲವೂ ನಡೆದಿದೆ. ಬಲಿಹರಣ ಎಲ್ಲ ನಡೆದಿದೆ. ಹಾಗೂ ಎರಡನೇ ದಿನ ಬೆಳಗ್ಗೆ ಶ್ರೀ ಚನ್ನಬಸವೇಶ್ವರ ಸ್ವಾಮಿಯ ಪ್ರಧಾನ ಕಲಶ ಸ್ಥಾಪನೆ, ಅಷ್ಟದಿಕ್ಪಾಲಕರ ಪೂಜೆ, ನವಗ್ರಹ ಪೂಜೆ, ಮೃತ್ಯುಂಜಯ ಪೂಜೆ, ಸಪ್ತಸಭಾ ದೇವತ ಪೂಜೆ, ಪಂಚಬ್ರಹ್ಮ ಪೂಜೆ ಹಾಗೂ ಅಘೋರ ವಾಸ್ತು ಪ್ರಧಾನ ಉಮಾಮಹೇಶ್ವರ ಶ್ರೀ ಚನ್ನಬಸವೇಶ್ವರ ಸ್ವಾಮಿಯ ಪ್ರಧಾನ ಕಲಶ ಪೂಜೆಯೊಂದಿಗೆ ಮಹಾ ಅಗ್ನಿ ಪ್ರತಿಷ್ಠೆ ಎಲ್ಲ ಪ್ರಧಾನ ಹೋಮಗಳು ನಡೆದಿವೆ. ಹಾಗೂ ಎರಡನೇ ದಿನ ಸಂಜೆ ಸಾಯಂಕಾಲದಲ್ಲಿ ಶ್ರೀ ಸ್ವಾಮಿಯ ಪ್ರಧಾನ ಕಲಶಕ್ಕೆ ಅಷ್ಟೋತ್ತರ ಮಹಾಮಂಗಳಾರತಿ ಹಾಗೂ ರುದ್ರಹೋಮ ಪಾರಾಯಣ, ರುದ್ರಪಾರಾಯಣ ಎಲ್ಲ ನಡೆದಿದೆ. ಹಾಗೂ ಬೆಳಗಿನ ಜಾವ 3ನೇ ದಿನ ಅಂತಂದರೆ 23ನೇ ತಾರೀಕು ಬೆಳಗ್ಗೆನೇ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ವಾಮಿಯ ಶ್ರೀ ಚನ್ನಬಸವೇಶ್ವರ ಸ್ವಾಮಿಯ ಅಷ್ಟಬಂಧನ ಪ್ರತಿಷ್ಠಾಪನೆಯನ್ನು ನಡೆಸಿ ನಂತರ ಪ್ರಾಣ ಪ್ರತಿಷ್ಠೆ, ಸ್ವಾಮಿಯವರಿಗೆ ಅಭಿಷೇಕ, ರುದ್ರಾಭಿಷೇಕ ನಡೆಯುತ್ತೆ. ಹಾಗಾಗಿ ತದನಂತರ ಶ್ರೀ ಸಿದ್ದರಬೆಟ್ಟ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಸ್ವಾಮಿಯವರ ನೇತ್ರೋನ್ಮಿಲನ, ಕುಂಭಾಭಿಷೇಕ ಹಾಗೂ ಮಹಾಮಂಗಳಾರತಿ ನಡೆಯುತ್ತದೆ. ಹಾಗಾಗ್ಬಿಟ್ಟು ಎಲ್ಲರೂ ಬರಬೇಕಾಗಿ. A few moments later. ಇವ್ರು ನಮ್ಮ ಮಾಮ ಕೃಷ್ಣ ಅಂತ ನೋಡ್ಮಮ್ಮ ಇಲ್ಲಿ. ಸೊ ಎನಿ ಸ್ವೀಟ್ಸು, ಯಾವುದೇ ಸ್ವೀಟ್ಸ್ ಬೇಕಾದರೂ ಹೇಳಿ ನಿಮಗೆ ಮಾಡಿಕೊಡ್ತಾರೆ. ಸೊ ನಾವು ಇವಾಗ ನಮ್ಮ ಮನೆ ಕಡೆಯಿಂದ ದೇವಸ್ಥಾನಕ್ಕೆ ಜಾಂಗೀರ್ ಮಾಡಿಸ್ತಾ ಇದ್ದೀವಿ. ಸೊ ಗಾಯ್ಸ್, ಬೆಳಗ್ಗೆ 4:15ಗೆ ಪೂಜೆ ಇರೋದ್ರಿಂದ ನೈಟು 12 ಗಂಟೆಗೆ
ಬಾಳೆಗಂದು ಮತ್ತು ದೊಡ್ಡ 2 ಮೋಸ್ ಕಟ್ಕೊಂಡು ಹೋಗ್ಬೇಕು ಈ ಥರ ಬಲಿ ಕೊಡೋಕ್ಕೆ. ಸೊ ಅದಕ್ಕೆ ನೈಟು 12 ಗಂಟೆ ತೀರಿ ಬೆಳಗ್ಗೆಂದ್ರೆ ಆಗಲ್ಲ, ಎಲ್ಲ ರೆಡಿಯಾಗಿರ್ತೀವಿ, ಬರೋಕ್ಕಾಗಲ್ಲ ಅಂತೇಳಿ ಅದಕ್ಕೆ ಎಲ್ಲ ಇವೆಲ್ಲ ಬಂದು ಮೂಸ್ತಾ ಇದ್ದೀವಿ. ಡೆಕೋರೇಷನು, ಕ್ಲೀನಿಂಗು ಎಲ್ಲ ಇವೆಲ್ಲ ಸ್ಟಾರ್ಟ್ ಆಗಿದೆ. ಅಲ್ಲಿ ಡೆಕೋರೇಷನ್ ರೆಡಿ ಮಾಡ್ತಾರೆ, ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದಾರೆ. ಇವರು ಇವಾಗ ಹೆಂಗಸರು ರಂಗೋಲಿ ಹಾಕಕ್ಕೆ ಹೋಗ್ತಾ ಇದ್ದಾರೆ. ಆಯಿತು, ಡೆಕೋರೇಷನ್ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ. ಬೆಳಗ್ಗೆ 4:15 5 ಗಂಟೆಯಿಂದ ಪೂಜೆ ಇರೋದಕ್ಕೆ. ಸೊ ಇಲ್ಲಿ ರೋಸ್ ಕಟ್ತಾ ಇದ್ದಾರೆ. ಹಾಯ್ ಮಾಡತ್ತೆ ಒಂದು ಅಲ್ಲಿ ಹೂವು ಕಟ್ತಾ ಇದ್ದಾರೆ. ಅಲ್ಲಿ ಒಳಗಡೆ ಮೇಯ್ನು ಗರ್ಭ ಗುಡಿಲಿ ಮೇನ್ ಒಂದು ರೌಂಡ್. ಯಾವ ಪೂಜಾರ ಹೇಳು? ಪೂಜಾರಿನಾ? ಪ್ರಸನ್ನ. ಓ, ಅವ್ರು ಕ್ಲೀನಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ರೋಡ್ನ. ಮಾವ ಹೇಳಿರೋದು ಹೇಳ್ತಾರೆ. ಅದಕ್ಕೆ ದೀಪ ಇಲ್ಲೆಲ್ಲ ಮೇಲ್ಗಡೆ ಸೊ ಶಾರ್ಟೇಜ್ ಬಂತು. ನೈಟೇ ಹೋಗಿ ಅಪ್ಪಳಿಸ್ಕೊಂಡ್ ಬಂದಿದ್ದೀವಿ. ಇವಾಗ ಅದೊಂದು ಫೈನಲ್ ಮೇಲ್ಗಡೆ ಹೇಳು ಏನು ಕಳ್ತನಲ್ಲ ಹೋಗಿ ಕಿತ್ಕೊಂಡ್ ಬಂದಿರೋದು. ಏನೋ ಇವಾಗ ಮಧ್ಯರಾತ್ರಿ 2:15 ಹೋಗಿ ಯಾರೇ ಬುರ್ಸ್ ಕೇಳ್ಬೇಕಾಗುತ್ತೆ. ಒಂದು ಗೋಡೆ ಬರ್ಸೋದು, ಇಲ್ಲಿ ಈಚಿಕ್ ಮಾಡೋದು. 2 hours later. ಸೊ ಒಂದು ರೇಂಜ್ ಡೆಕೋರೇಷನ್ ಕಂಪ್ಲೀಟ್ ಮಾಡಿದ್ದೀವಿ. ಇಲ್ಲಷ್ಟಕ್ಕಷ್ಟು, ಬಟ್ ಅಲ್ಲಿ ಚೆನ್ನಾಗಿದೆ. The next day. ಸೊ ಗುಡ್ ಮಾರ್ನಿಂಗ್ ಗಾಯ್ಸ್. ಸೊ ಬೆಳಗ್ಗೆ 5 ಗಂಟೆ ಆಲ್ರೆಡಿ ಪೂಜೆ ಆಯಿತು. ಅಷ್ಟಾದಿ ಪ್ರತಿಷ್ಠಾಪನೆದು. ಇವಾಗ ವಿಗ್ರಹನ ಎಲ್ಲ ಓಪನ್ ಮಾಡಿದ್ದಾರೆ. ಒಂದು ಕಾಯಿನಿಗೆ 100 ರೂಪಾಯಿ, ಆಮೇಲೆ ಸಾಲ. ಒಂದು ಕಾಯಿನ್ ಕೊಡ್ತೀವಿ, 100 ರೂಪಾಯಿ ಸಾಲ ಕೊಡ್ತೀವಿ. ಕೇಳ್ಕೊಂಡ್ರೆ ಯಾಕೆ ತಗೊಳ್ಳಿ ಸ್ವಲ್ಪ. ಹಾಂ ಹಾಂ, ನೀವು ಅಲ್ಲಿ ಚೆಕ್ ಮಾಡಿಲ್ವ? ನೀವು ಪೀಠಕ್ಕೆ ಇಟ್ಟು ನೋಡಿಲ್ವಾ? ಎಲ್ಲಿ ಮತ್ತೆ ಈ ಕಡೆ ಎಲ್ಲ ಕಟ್ ಮಾಡೇ ಇಲ್ಲ ಅವನು. ಸರಿ, ಹಾಂ ಆ ಥರದ ಹಾಕಂಗಿದ್ರೆ ಹಾಕ್ರಿ, ಇಲ್ಲಾಂದ್ರೆ ಹಂಗೆ ನಮಸ್ಕಾರ ಮಾಡಿ.
ಇಲ್ಲೇ ಕೊಡು. ಸೌಂಡ್ ಮಾಡಕ್ ಹೇಳು, ಸೌಂಡ್ ಮಾಡಕ್ ಹೇಳು ಸ್ವಲ್ಪ. ಸೌಂಡ್ ಮಾಡ್ರಿ. ಇವಾಗ ನೀನೇ ಮಾಡ್ರಿ.